ನೀವು ಸೈಟ್ ಅಥವಾ ಮನೆ ಖರೀದಿಸೋ ಪ್ಲಾನ್ ಮಾಡ್ತಾ ಇದ್ದೀರಾ ಅಥವಾ ಮಾರಾಟ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನೋಡಿ ಆಮೇಲೆ ಮುಂದುವರಿಯಿರಿ. ಈ ಹೊಸ ಇನ್ಕಮ್ ಟ್ಯಾಕ್ಸ್ ನಿಯಮಗಳಲ್ಲಿ ಒಂದು ದೊಡ್ಡ ಬದಲಾವಣೆ ಬಂದಿದೆ. ಏಪ್ರಿಲ್ 1, 2026ರಿಂದ ಹೊಸ ಇನ್ಕಮ್ ಟ್ಯಾಕ್ಸ್ ನಿಯಮಗಳು ಜಾರಿಗೆ ಬಂದ ದಿನದಿಂದ ನಾವು ಅನೇಕ ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಅಥವಾ ಪ್ರಾಪರ್ಟಿ ಖರೀದಿ ಮಾರಾಟ ಉದ್ಯಮದಲ್ಲಿರುವವರಿಗಾಗಲಿ ಅಥವಾ ಸಾರ್ವಜನಿಕರು ಈ ಒಂದು ಪ್ರಮುಖ ಬದಲಾವಣೆ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಯಾರೆಲ್ಲ ಪ್ರಾಪರ್ಟಿಯನ್ನು ನೋಡಿ ಇಷ್ಟಪಟ್ಟು ಇನ್ನೂ ಕೂಡ ರಿಜಿಸ್ಟ್ರೇಷನ್ ಮಾಡದೇ ಇದ್ದೀರೋ ಅವರಿಗೆ ಇದೊಂಥರ ಹಾಟ್ ನ್ಯೂಸ್. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಇಲಾಖೆಯು ತನ್ನ ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನ ಇನ್ನಷ್ಟು ಬಿಗಿಗೊಳಿಸಿದೆ. ಹಾಗಿದ್ರೆ ಸ್ಟಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್, ಪ್ಯಾನ್ ಕಾರ್ಡು ಈ ವಿಷಯಗಳಲ್ಲಿ ಯಾವ ರೀತಿಯ ಲಿಮಿಟ್ಸು ಅಂದ್ರೆ ಮಿತಿಗಳಿವೆ? ಸರ್ಕಾರ ಇನ್ನು ಮುಂದೆ ಯಾವುದನ್ನೆಲ್ಲ ಟ್ರ್ಯಾಕ್ ಮಾಡುತ್ತೆ? ನೀವು ಪ್ರಾಪರ್ಟಿ ಖರೀದಿಸುವಾಗ ಯಾವುದರ ಬಗ್ಗೆ ಗಮನ ಹರಿಸಬೇಕು? ಎಲ್ಲ ವಿವರಗಳನ್ನ ಹಾಗೇನೆ ಈ ಹೊಸ ಇನ್ಕಮ್ ಟ್ಯಾಕ್ಸ್ ನಿಯಮಗಳಲ್ಲಿ ಪ್ರಾಪರ್ಟಿ ಖರೀದಿ ಮತ್ತು ಮಾರಾಟದಲ್ಲಿ ಬಂದಿರುವ ಹೊಸ ಲಿಮಿಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಉಳಿತಾಯ ಅಂತ ಹೇಳಿ ಬಂದಾಗ FD, ಮ್ಯೂಚುವಲ್ ಫಂಡು, ಸ್ಟಾಕ್ ಮಾರ್ಕೆಟು, ಚಿನ್ನದಲ್ಲಿ ಹೂಡಿಕೆ ಮಾಡೋದು, ಹೀಗೆ ಅನೇಕ ಆಯ್ಕೆಗಳಿದ್ರೂ ಕೂಡ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡೋದು ಇವತ್ತಿಗೂ ಕೂಡ ಅತಿ ಹೆಚ್ಚು ರಿಟರ್ನ್ಸ್ ನೀಡುವ ಮಾರ್ಗಗಳಲ್ಲಿ ಒಂದು ಅಂತ ಹೇಳ್ಬೋದು. ಇದು ನಿಮಗೂ ಕೂಡ ಗೊತ್ತಿರ್ಬೋದು. ಹೀಗಿರುವಾಗ ನೀವು ಒಂದು ಜಾಗ ಅಥವಾ ಪ್ರಾಪರ್ಟಿಯನ್ನು ನೋಡಿದ ಮೇಲೆ ಸಾಮಾನ್ಯವಾಗಿ ಏನು ಮಾಡ್ತೀರಿ ಹೇಳಿ? ನೀವು ಹೋಗಿ ಪ್ರಾಪರ್ಟಿಯನ್ನು ನೋಡ್ತೀರಿ. ಆ ಪ್ರಾಪರ್ಟಿ ನಿಮಗೆ ಇಷ್ಟ ಆಗುತ್ತೆ, ಮಾರಾಟಗಾರರ ಜೊತೆಗೆ ಮಾತನಾಡಿ ಒಂದು ಟೋಕನ್ ಅಡ್ವಾನ್ಸ್ ಅಂತೇಳಿ ಕೊಡ್ತೀರಿ. ಅದಾದಮೇಲೆ ಸ್ಟಾಂಪ್ ಡ್ಯೂಟಿ ಪ್ರಕ್ರಿಯೆ ನಡೆಯುತ್ತೆ, ನಂತರ ರಿಜಿಸ್ಟ್ರೇಷನ್ ಪ್ರಕ್ರಿಯೆಗೆ ಬರುತ್ತೆ ಅಲ್ವಾ? ಸೊ ಈ ಪ್ರೊಸೀಜರ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಈಗ ನಾನು ಹೇಳಿದ ಈ ಪ್ರತಿಯೊಂದು ಹಂತದಲ್ಲೂ ಕೂಡ ಸರ್ಕಾರ ತನ್ನ ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಿದೆ, ಕಠಿಣಗೊಳಿಸಿದೆ. ಅದೇನು ಅಂಥೇಳಿ ಈಗ ಹೇಳ್ತೀನಿ, ಗಮನವಿಟ್ಟು ಕೇಳಿ. ನೋಡಿ, ಹಿಂದೆಲ್ಲ ನೀವು ಒಂದು ಪ್ರಾಪರ್ಟಿಯನ್ನು ನೋಡಿ ಇಷ್ಟಪಟ್ಟು ಪರ್ಚೇಸ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಸ್ಟಾಂಪ್ ಡ್ಯೂಟಿಯನ್ನು ಮುಗಿಸ್ತೀರಿ. ಸ್ಟಾಂಪ್ ಡ್ಯೂಟಿಗೆ ದೊಡ್ಡ ಮೊತ್ತ ಆಗ ಖರ್ಚಾಗ್ತಾ ಇರಲಿಲ್ಲ. ಒಂದು 15,000 ರೂಪಾಯಿನೋ ಅಥವಾ 20,000 ರೂಪಾಯಲ್ಲೋ ಆ ಪ್ರಾಪರ್ಟಿಯ ಮೌಲ್ಯಕ್ಕೆ ಅನುಗುಣವಾಗಿ ಖರ್ಚಾಗ್ತಿತ್ತು ಅಂತ ಅನ್ಕೊಳ್ಳೋಣ. ಅದರ ನಂತರ ಬರೋ ರಿಜಿಸ್ಟ್ರೇಷನ್ ವೆಚ್ಚ ಒಂದು ಸ್ವಲ್ಪ ಹೆಚ್ಚಾಗಿರುತ್ತೆ. ಆ ರಿಜಿಸ್ಟ್ರೇಷನ್ ನಡೆಯುವ ಸಮಯದಲ್ಲಿ ಮಾತ್ರ ರಿಜಿಸ್ಟ್ರಾರ್ ಕಚೇರಿಯಿಂದ ಇನ್ಕಮ್ ಟ್ಯಾಕ್ಸ್ ಇಲಾಖೆಗೆ ಮಾಹಿತಿ ಹೋಗ್ತಾ ಇತ್ತು. ಮಾಹಿತಿ ಅಂತ ಹೇಳಿದ್ರೆ ಅದು ರಿಪೋರ್ಟಿಂಗ್ ಅಷ್ಟೇ. ಅಂದ್ರೆ ಈ ಮಿತಿಯಲ್ಲಿ ಒಬ್ಬರು ಪ್ರಾಪರ್ಟಿಯನ್ನು ಪರ್ಚೇಸ್ ಅಥವಾ ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ವರದಿ ಆಟೋಮ್ಯಾಟಿಕ್ ಆಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ, ಆದಾಯ ತೆರಿಗೆ ಇಲಾಖೆಗೆ ಹೋಗ್ತಾ ಇತ್ತು. ಯಾಕಂದ್ರೆ ಪ್ಯಾನ್ ಕಾರ್ಡ್ ನೀಡಿ ನೀವು ವ್ಯವಹಾರ ಮಾಡೋದ್ರಿಂದ ಆ ವಹಿವಾಟು, ಆ ಟ್ರಾನ್ಸಾಕ್ಷನ್ ಬಗ್ಗೆ ತಿಳಿತಾ ಇತ್ತು. ಈಗ 2026 ಏಪ್ರಿಲ್ 1ರ ಹೊಸ ಇನ್ಕಮ್ ಟ್ಯಾಕ್ಸ್ ಪ್ರಕಾರ, ನಿಯಮಗಳ ಪ್ರಕಾರ ನೋಡಿ, ನೀವು ಪ್ರಾಪರ್ಟಿ ಇಷ್ಟಪಟ್ರಿ, ಇಲ್ಲಿ ಮಾರಾಟಗಾರ ಮತ್ತೆ ಖರೀದಿದಾರರ ನಡುವೆ ಒಪ್ಪಂದವಾಗಿ ಸ್ಟಾಂಪ್ ಡ್ಯೂಟಿ ಪ್ರಕ್ರಿಯೆ ನಡೆಯುವಾಗಲೇ ಈ ಟ್ರ್ಯಾಕಿಂಗ್ ಆರಂಭ ಆಗುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಮೊದಲೆಲ್ಲ ರಿಜಿಸ್ಟರ್ಡ್ ಪ್ರಾಪರ್ಟಿ ಅದು ಕೂಡ 30 ಲಕ್ಷಕ್ಕಿಂತ ಹೆಚ್ಚಿದ್ರೆ ಮಾತ್ರ ರಿಪೋರ್ಟಿಂಗ್ ಆಗ್ತಾ ಇತ್ತು. ಈಗ ಸ್ಟಾಂಪ್ ಪೇಪರ್ ಡ್ಯೂಟಿ ನಡೆಯುವಾಗಲೇ, ಆ ಪ್ರಕ್ರಿಯೆ ನಡೆಯುವಾಗಲೇ ರಿಜಿಸ್ಟ್ರಾರ್ ಆಫೀಸಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಹೋಗುತ್ತೆ. ಯಾವಾಗ ಈ ರಿಪೋರ್ಟ್ ಮಾಡ್ತಾರೆ, ಯಾವ ಮಿತಿಯನ್ನು, ಯಾವ ಲಿಮಿಟ್ಸನ್ನು ದಾಟಿದ್ರೆ ರಿಪೋರ್ಟ್ ಮಾಡ್ತಾರೆ ಅಂತ ಹೇಳುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಅದನ್ನು ನಾನೀಗ ಹೇಳ್ತೀನಿ ನೋಡಿ. ನಿಮ್ಮ ಬಳಿ ಪ್ಯಾನ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ಆ ಮೌಲ್ಯವು 2 ಲಕ್ಷಕ್ಕಿಂತ ಹೆಚ್ಚಾದಾಗ ಖಂಡಿತವಾಗಿಯೂ ರಿಪೋರ್ಟ್ ಮಾಡ್ತಾರೆ. ನಿಮ್ಮ ಬಳಿ ಪ್ಯಾನ್ ಕಾರ್ಡ್ ಇಲ್ಲದೇ ಇದ್ದರೆ ಅದರ ಮೌಲ್ಯ 1 ಲಕ್ಷಕ್ಕಿಂತ ಹೆಚ್ಚಿದ್ರೆ ಆಗಲೂ ಕೂಡ ರಿಪೋರ್ಟ್ ಮಾಡ್ತಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ರಿಪೋರ್ಟ್ ಮಾಡಿಯೇ ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಅಂತ ಡೌಟ್ ಇಲ್ಲ. ಈಗ ನೀವು ಕೇಳ್ಬೋದು, ಯಾರು ಇದನ್ನು ರಿಪೋರ್ಟ್ ಮಾಡ್ತಾರೆ ಅಂತೇಳಿ. ನೀವು ಯೋಚಿಸ್ಬೋದು ಇದರ ಬಗ್ಗೆ, ಯಾರು ಮಾಡ್ತಾರಪ್ಪ ರಿಪೋರ್ಟ್ ಅಂತೇಳಿ. ನೋಡಿ, ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇನ್ಕಮ್ ಟ್ಯಾಕ್ಸ್ ಇಲಾಖೆಗೆ ಈ ಮಾಹಿತಿಯನ್ನು ನೀಡುತ್ತೆ, ಈ ರಿಪೋರ್ಟ್ ಅನ್ನು ಮಾಡುತ್ತೆ. ನೋಡಿ, ಇನ್ಕಮ್ ಟ್ಯಾಕ್ಸ್ ಇಲಾಖೆಯು ನಿಮ್ಮ ITR, ಆದಾಯ ತೆರಿಗೆ ರಿಟರ್ನ್ಸ್ ಅನ್ನು ನೋಡಿ ಕ್ರಾಸ್ ವೆರಿಫೈ ಮಾಡುತ್ತೆ. ಈ ಖರೀದಿಗೆ ತಕ್ಕಷ್ಟು ಆದಾಯ ಇವರ ಹತ್ರ ಇದೆಯಾ, ಸರಿಯಾಗಿ ಲೆಕ್ಕ ಕೊಟ್ಟಿದ್ದಾರಾ ಅಂತೇಳಿ ವೆರಿಫೈ ಮಾಡುತ್ತೆ, ಪರಿಶೀಲನೆ ಮಾಡುತ್ತೆ. ಒಂದು ವೇಳೆ ಲೆಕ್ಕ ತಾಳೆ ಆಗದೇ ಇದ್ರೆ ಅಥವಾ ಈ ಹಣಕ್ಕೆ ಮೂಲ ತೋರಿಸದೇ ಇದ್ರೆ ಮಾತ್ರ ನಿಮ್ಮ ಮನೆಗೆ ನೋಟಿಸ್ ಬರುತ್ತೆ. ಆಗ ನೀವು ಅದಕ್ಕೆ ಉತ್ತರಿಸಬೇಕಾಗತ್ತೆ. ನೋಡಿ, ನಿಮಗೆ ಇನ್ನಷ್ಟು ಸ್ಪಷ್ಟವಾಗಿ ಅರ್ಥವಾಗಬೇಕು ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಉದಾಹರಣೆ ಕೊಟ್ಟು ಹೇಳ್ತೀನಿ. ಸುರೇಶ್ ಅಂತ ಹೇಳುವಂಥ ವ್ಯಕ್ತಿ 15 ಲಕ್ಷ ರೂಪಾಯಿ ಮೌಲ್ಯದ ಒಂದು ಜಾಗವನ್ನು ಇಷ್ಟಪಡ್ತಾರೆ. ಆ ಜಾಗವನ್ನು ಪರ್ಚೇಸ್ ಮಾಡೋದಕ್ಕೆ ಸುಮಾರು 15,000 ರೂಪಾಯಿ ಸ್ಟಾಂಪ್ ಡ್ಯೂಟಿ ಖರ್ಚಾಗುತ್ತೆ ಅಂತೇಳಿ ಇಟ್ಕೊಳ್ಳೋಣ. ಸುರೇಶು ಯಾವುದೇ ದೊಡ್ಡ ಕಂಪನಿಯಲ್ಲಾಗಲಿ ಅಥವಾ ದೊಡ್ಡ ಮಟ್ಟದಲ್ಲಾಗಲಿ ದುಡಿಯದ ಕಾರಣ
ಅವರ ಬಳಿ ಪ್ಯಾನ್ ಕಾರ್ಡ್ ಇಲ್ಲ ಅಂತೇಳಿ ಭಾವಿಸೋಣ. ಆದ್ದರಿಂದ ಸುರೇಶ್ ಅವರು ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ಬಳಿ ಪ್ಯಾನ್ ಕಾರ್ಡ್ ಇಲ್ಲ, ಅಲ್ಲದೆ ನಾನು ಬರೀ 15,000 ರೂಪಾಯಿ ತಾನೇ ಸ್ಟ್ಯಾಂಪ್ ಡ್ಯೂಟಿ ಕೊಡ್ತಾ ಇರೋದು, ಇದೆಲ್ಲ ಸರ್ಕಾರಕ್ಕೆ ಅಥವಾ ಇನ್ಕಮ್ ಟ್ಯಾಕ್ಸ್ ಇಲಾಖೆಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ. ಆದರೆ ಇನ್ಮೇಲೆ ಹಾಗೆ ನಡೆಯೋದಿಲ್ಲ. ಇಲಾಖೆಯು ನಿಮ್ಮ ಆಧಾರ್ ಕಾರ್ಡ್ ಬಳಸಿಯಾದರೂ ಕೂಡ ಖಂಡಿತವಾಗಿಯೂ ಇದನ್ನ ಟ್ರ್ಯಾಕ್ ಮಾಡುತ್ತೆ. ಸಣ್ಣ ಮೊತ್ತವಾಗಿದ್ರೂ ಅದನ್ನ ಟ್ರ್ಯಾಕ್ ಮಾಡ್ತಾರೆ. ಪ್ಯಾನ್ ಕಾರ್ಡ್ ಇರಲಿ ಬಿಡ್ಲಿ, 1 ಲಕ್ಷನೋ 2 ಲಕ್ಷವೋ ಅಥವಾ ಕಡಿಮೆ ಇರಲಿ, ನಿಮ್ಮ ಟ್ರಾನ್ಸಾಕ್ಷನ್ ಟ್ರ್ಯಾಕ್ ಆಗುತ್ತೆ ಅಂತ ಹೇಳುವಂಥದ್ದನ್ನ ಯಾವ ಕಾರಣಕ್ಕೂ ಕೂಡ ಮರಿಬೇಡಿ. ಇನ್ನು ರಿಪೋರ್ಟಿಂಗ್ ಅನ್ನೋದು ನಾನು ಹೇಳಿದ ಆ ಮಿತಿಯನ್ನು ದಾಟಿದಾಗ ಪ್ಯಾನ್ ಕಾರ್ಡ್ ಇದ್ರೂ ಇಲ್ಲದೆ ಇದ್ರೂ ಕೂಡ ನಡೆಯುತ್ತೆ. ಆದರೆ ಟ್ರ್ಯಾಕಿಂಗ್ ಅನ್ನೋದು ನೀವು 10,000 ರೂಪಾಯಿಗೆ ಸ್ಟ್ಯಾಂಪ್ ಡ್ಯೂಟಿ ಮಾಡಿದ್ರೂ ಕೂಡ ನಡೆಯುತ್ತೆ ಅಂತ ಹೇಳುವಂಥದ್ದನ್ನ ನೀವು ನೆನಪಿಟ್ಕೊಳ್ಬೇಕು. ಸೊ ಈಗ ಟ್ರ್ಯಾಕಿಂಗ್ ಮತ್ತು ರಿಪೋರ್ಟಿಂಗ್ ಎಲ್ಲಿ ಆರಂಭವಾಗುತ್ತೆ ಅಂತ ಹೇಳುವಂಥ ನಿಯಮವನ್ನು ನಾವು ನೋಡಿದ್ವಿ. ಈಗ ಮುಂದಿನದು ಒಂದು ಹೊಸ ಲಿಮಿಟ್ಸ್ ಅನ್ನ ತಂದಿದ್ದಾರೆ, ಅದರ ಬಗ್ಗೆ ನಾನು ಹೇಳ್ತೀನಿ. ಆದರೆ ನೋಡಿ, ನೀವೊಂದು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿದ್ರೆ ಈ ರೂಲ್ಸ್ನಿಂದಾಗಿ ಎಷ್ಟು ಹುಷಾರಾಗಿರಬೇಕು ಅಂತೇಳಿ ನೀವು ಯೋಚನೆ ಮಾಡ್ತೀರಲ್ವಾ? ಅದೇ ರೀತಿ ನಿಮ್ಮ ಹಾಗೂ ನಿಮ್ಮ ಫ್ಯಾಮಿಲಿ ಸೇಫ್ಟಿ ಬಗ್ಗೆನೂ ಕೂಡ ನೀವು ಯೋಚನೆ ಮಾಡಬೇಕಾಗತ್ತೆ. ನೋಡಿ, ಇಡೀ ಫ್ಯಾಮಿಲಿ, ಇಡೀ ಕುಟುಂಬ ನಿಮ್ಮನ್ನು ಅವಲಂಬಿಸಿರುತ್ತೆ. ಆಕಸ್ಮಿಕವಾಗಿ ನಿಮಗೇನಾದರೂ ಆಯಿತು ಅಂತ ಹೇಳಿದ್ರೆ ನಿಮ್ಮ ಇಡೀ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಬಿಡುತ್ತೆ. ಒಂದು ಕಡೆ ಭಾವನಾತ್ಮಕವಾಗಿ ನಿಮ್ಮನ್ನು ಕಳ್ಕೊಂಡಂಥ ದುಃಖ ಇದ್ರೆ, ಮತ್ತೊಂದು ಕಡೆ ನೀವು ಮಾಡಿರುವಂಥ ಸಾಲ, ಮಕ್ಕಳ ಭವಿಷ್ಯ, ಹೀಗೆ ನಾನಾ ರೀತಿಯ ಆರ್ಥಿಕ ಜವಾಬ್ದಾರಿಗಳು ನಿಮ್ಮ ಕುಟುಂಬದವರ ಮೇಲೆ ಬಂದ್ಬಿಡುತ್ತೆ. ಅವರು ಕಷ್ಟಪಡಬೇಕಾಗತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳಲೇಬೇಕು. ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಬೇಕು ಅಂತ ಹೇಳಿದ ಕೂಡಲೇ ಇಮ್ಮಿಡಿಯೇಟ್ ಆಗಿ ಹೋಗಿ ಯಾವುದೋ ಒಂದು ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನು ತೆಗೆದುಕೊಳ್ಳೋದಲ್ಲ. ಮಾರ್ಕೆಟ್ನಲ್ಲಿ ನಿಮಗೂ ಕೂಡ ಗೊತ್ತಿರಬಹುದು, ಹಲವಾರು ಟರ್ಮ್ ಇನ್ಶೂರೆನ್ಸ್ ಕಂಪನಿಗಳಿದ್ದಾವೆ, ಹಾಗೆಯೇ ಸಿಕ್ಕಾಪಟ್ಟೆ ಪ್ಲಾನ್ಗಳು ಕೂಡ ಇದ್ದಾವೆ. ಆದರೆ ನೀವು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಕಂಪೇರ್ ಮಾಡಿ ನಿಮಗೆ ಯಾವುದು ಸೂಕ್ತ ಅಂತ ಹೇಳುವಂಥದ್ದನ್ನು ನೋಡಿಕೊಂಡು ನೀವು ತಗೋಬೇಕಾಗತ್ತೆ. ಅದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಒಂದ್ಸರ್ತಿ ಎಕ್ಸ್ಪ್ಲೋರ್ ಮಾಡ್ಬೋದು. ನೋಡಿ, ಇಲ್ಲಿ ನಿಮಗೆ ನಿಮ್ಮ ವಯಸ್ಸು ಹಾಗೂ ಆರೋಗ್ಯಕ್ಕೆ ಅನುಗುಣವಾಗಿ 400-500 ರೂಪಾಯಿನಿಂದ ಪ್ರೀಮಿಯಂ ಶುರುವಾಗಿ ಕೋಟಿವರೆಗೆ ಕವರೇಜ್ ಸಿಗುವಂತ ಪ್ಲಾನ್ಗಳಿವೆ. ಹಾಗೆಯೇ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದ್ರೆ ವಿಶ್ವಾಸಾರ್ಹ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇಲ್ಲಿದ್ದಾರೆ. ನೀವು ನೋಡಿ, ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ಇಲ್ಲಿ ತೆಗೆದುಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ. ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ ಅದು ಹೆಲ್ತ್ ಇನ್ಶೂರೆನ್ಸ್. ಇದು ತುಂಬಾ ಮುಖ್ಯ. ಯಾಕಂದ್ರೆ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ, ಉಳಿತಾಯ ಮಾಡಿದ ಹಣ ಎಲ್ಲವೂ ಕೂಡ ಒಂದ್ಸಲ ನೀವು ಅಥವಾ ನಿಮ್ಮ ಫ್ಯಾಮಿಲಿಯವರು ಆಸ್ಪತ್ರೆಗೆ ಸೇರಿದ್ರು ಅಂತ ಹೇಳಿದ್ರೆ ಕರಗಿ ಹೋಗುವಂತ ಚಾನ್ಸಸ್ ಇರುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ಒಂದು ಉತ್ತಮವಾದಂತ ಹೆಲ್ತ್ ಇನ್ಶೂರೆನ್ಸ್ ಅನ್ನ ನೀವು ಮಾಡಿಸಬೇಕು. ಕಂಪೇರ್ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಬೇಕು. ಡಿಸ್ಕ್ರಿಪ್ಷನ್ ಅಲ್ಲಿರುವಂತ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ, ನೀವಲ್ಲಿ ಕಂಪೇರ್ ಮಾಡೋದಕ್ಕೂ ಕೂಡ ಆಗುತ್ತೆ. ನೋಡಿ, ಇಲ್ಲಿ ನಿಮಗೆ ನಿಮ್ಮ ವಯಸ್ಸು, ಆರೋಗ್ಯಕ್ಕೆ ಅನುಗುಣವಾಗಿ ತಿಂಗಳಿಗೆ 400-500 ರೂಪಾಯಿನಿಂದ ಪ್ರೀಮಿಯಂ ಶುರುವಾಗಿ ಕೋಟಿಗಳವರೆಗೆ ಕವರೇಜ್ ಸಿಗುವಂತ ಪ್ಲಾನ್ಗಳಿದಾವೆ. ಹಾಗೆಯೇ ಪ್ರೀಮಿಯಂ ಮೇಲೆ 25% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, 30 ನಿಮಿಷಗಳ ಕ್ಲೈಮ್ ಸಪೋರ್ಟು, ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಫೆಸಿಲಿಟಿ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಇದರ ಜೊತೆಗೆ ಇಲ್ಲಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದ್ರೆ ವಿಶ್ವಾಸಾರ್ಹ ಪಾರ್ಟ್ನರ್ಸ್ ಇರೋದ್ರಿಂದ ನೀವು ಕಂಪೇರ್ ಮಾಡಬಹುದು. ಸೊ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವಂತ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಎಲ್ಲಾ ಪ್ಲಾನ್ಗಳನ್ನ ಕಂಪೇರ್ ಮಾಡಿ ನಿಮಗೆ ಸೂಕ್ತವಾದಂತ ಟರ್ಮ್ ಇನ್ಶೂರೆನ್ಸ್ ಹಾಗೆಯೇ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳಬಹುದು. ಈ ಟರ್ಮ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳುವಂತದನ್ನ ಯಾವ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಇದು ತುಂಬಾ ಇಂಪಾರ್ಟೆಂಟ್. ಈಗಾಗಲೇ ನಾವು ಟ್ರ್ಯಾಕಿಂಗ್ ಮತ್ತು ರಿಪೋರ್ಟಿಂಗ್ ಎಲ್ಲಿ ಆರಂಭವಾಗುತ್ತೆ ಅನ್ನೋ ನಿಯಮವನ್ನ ಕಂಪ್ಲೀಟ್ ಆಗಿ ನೋಡಿದ್ವಿ, ಅರ್ಥ ಮಾಡ್ಕೊಂಡ್ವಿ. ಈಗ ಮುಂದಿನದಾಗಿ ಒಂದು ಹೊಸ ಲಿಮಿಟ್ಸ್ ಅನ್ನ ತಂದಿದ್ದಾರೆ. ನೋಡಿ, ಹಳೆಯ ನಿಯಮದ ಪ್ರಕಾರ ನೀವು ಹೊಸ ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡುವಾಗ ಅದರ ಮೌಲ್ಯ 10 ಲಕ್ಷಕ್ಕಿಂತ ಹೆಚ್ಚಿದ್ದರೆ ಮಾತ್ರ ಪ್ಯಾನ್ ಕಾರ್ಡ್ ಅನ್ನ ನೀಡಬೇಕಾಗಿತ್ತು. ಈಗ ಬಂದಿರುವಂತಹ ನಿಯಮದ ಬದಲಾವಣೆಯ ಪ್ರಕಾರ ನೀವು ಖರೀದಿಸುವಂತ ಪ್ರಾಪರ್ಟಿ 20 ಲಕ್ಷಕ್ಕಿಂತ ಹೆಚ್ಚಿದ್ರೆ ಮಾತ್ರ ಪ್ಯಾನ್ ಕಾರ್ಡ್ ನೀಡಿದ್ರೆ ಸಾಕು. ಒಂದು ವೇಳೆ 20 ಲಕ್ಷಕ್ಕಿಂತ ಕಡಿಮೆ ಅಂದ್ರೆ 10 ಲಕ್ಷನೋ 15 ಲಕ್ಷನೋ ಇದ್ರೆ ಪ್ಯಾನ್ ಕಾರ್ಡ್ ಕಡ್ಡಾಯವಲ್ಲ ಅಂತ ಹೇಳುವಂತ ಬದಲಾವಣೆಯನ್ನ ತರಲಾಗಿದೆ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಗೊತ್ತಿರಲಿ. ಈಗ ನಿಮ್ಗೆಲ್ರಿಗೂ ಒಂದು ಡೌಟ್ ಬಂದಿರಬಹುದು, ಏನಿದು ಸ್ಟಾಂಪ್ ಡ್ಯೂಟಿ 10,000ನೋ 15,000 ರೂಪಾಯಿ ಇದ್ರೂ ಕೂಡ ಟ್ರ್ಯಾಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಾ ಒಂದ್ ಕಡೆ. ಇನ್ನೊಂದ್ ಕಡೆ ನೋಡಿದ್ರೆ 20 ಲಕ್ಷದವರೆಗೆ ಪ್ರಾಪರ್ಟಿ ಖರೀದಿಸಿದ್ರು ಕೂಡ ಪ್ಯಾನ್ ಕಾರ್ಡ್ ಬೇಡ ಅಂತ ಹೇಳ್ತಾ ಇದ್ದೀರಾ ಅಂತ ಏನೋ ಗೊಂದಲವಾಗ್ತಾ ಇದೆ ಅಂತ. ನೋಡಿ, ಸರ್ಕಾರ ಒಂದು ಕಡೆ ಬಿಗಿಯಾಗಿ ಟ್ರ್ಯಾಕ್ ಮಾಡ್ತಾ ಇದೆ, ಇನ್ನೊಂದು ಕಡೆ ರಿಲ್ಯಾಕ್ಸೇಷನ್ ನೀಡ್ತಾ ಇದೆ ಅಂತೇಳಿ ನಿಮ್ಗೆ ಅನಿಸ್ತಾ ಇರ್ಬೋದು ಅಲ್ವಾ.
ನೋಡಿ, ಇಲ್ಲಿ ಸರ್ಕಾರದ ಉದ್ದೇಶ ಏನು ಅಂತ ಹೇಳಿದ್ರೆ ಸಣ್ಣ ಮೀನನ್ನ ಬಿಟ್ಟು ದೊಡ್ಡ ಮೀನನ್ನ ಹಿಡಿಯೋದು ಅಂತೇಳಿ. ದೊಡ್ಡ ದೊಡ್ಡ ವಹಿವಾಟುಗಳನ್ನ ಇನ್ನಷ್ಟು ಬಿಗಿಯಾಗಿ ಟ್ರ್ಯಾಕ್ ಮಾಡೋದೇ ಈ ಎಲ್ಲ ನಿಯಮಗಳ ಉದ್ದೇಶ ಅಂತ ಹೇಳ್ಬೋದು. ನೋಡಿ, ಸಣ್ಣ ವಹಿವಾಟುಗಳಿಗೆ ಅವರಿಗೆ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಇರಲಿ ಅಥವಾ ಅವರು ITR ಫೈಲ್ ಮಾಡ್ತಾ ಇದ್ರೆ ನಿಮ್ಮ ವಹಿವಾಟನ್ನ ಅಂದ್ರೆ ಆ ಸಣ್ಣ ಸಣ್ಣ ವಹಿವಾಟುಗಳನ್ನ ಸುಲಭವಾಗಿ ಕಂಡು ಹಿಡಿಯೋದಿಕ್ಕಾಗತ್ತೆ. ಆದ್ರೆ ದೊಡ್ಡ ಮಟ್ಟದಲ್ಲಿ ಪ್ರಾಪರ್ಟಿ ಖರೀದಿಸುವವರಿಗೆ ಈ ಎಲ್ಲಾ ಟ್ರ್ಯಾಕಿಂಗ್ ನಿಯಮಗಳು ಕೂಡ ಅನ್ವಯಿಸುತ್ತೆ. ಅಂದ್ರೆ ಒಂದು ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟದವರೆಗೆ ಸರ್ಕಾರ ಟ್ರ್ಯಾಕ್ ಹೇಗೆ ಮಾಡುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ರಿಪೋರ್ಟಿಂಗ್ ಲಿಮಿಟ್ ಬಗ್ಗೆ ನೋಡಿ, ಇದನ್ನ SFT ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಹೇಳಿ ಕರೀತಾರೆ. ಇವರು ನಿಮ್ಮ ಪ್ರಾಪರ್ಟಿ ಮೌಲ್ಯದ ಆಧಾರದ ಮೇಲೆ ರಿಪೋರ್ಟ್ ಮಾಡ್ತಾರೆ. ಮೊದಲೇ ಹೇಳಿದಂತೆ ರಿಜಿಸ್ಟ್ರೇಷನ್ ಸಮಯದಲ್ಲಿ ಈ ರಿಪೋರ್ಟಿಂಗ್ ನಡೆಯುತ್ತೆ. ಈಗ ಈ ರಿಪೋರ್ಟ್ ನಲ್ಲಿ ಸಡಿಲಿಕೆಯನ್ನ ನೀಡಿದ್ದಾರೆ, ರಿಲ್ಯಾಕ್ಸೇಷನ್ ಅನ್ನ ನೀಡಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಅದರ ಮೌಲ್ಯ 30 ಲಕ್ಷಕ್ಕಿಂತ ಹೆಚ್ಚಿದ್ರೆ ರಿಜಿಸ್ಟ್ರಾರ್ ಕಚೇರಿಯಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಹೋಗ್ತಾ ಇತ್ತು. ಈಗ ಹೊಸ ನಿಯಮದ ಪ್ರಕಾರ 30 ಲಕ್ಷ ಅಲ್ಲ, 45 ಲಕ್ಷಕ್ಕಿಂತ ಹೆಚ್ಚಾದ್ರೆ ಮಾತ್ರ SFT ಇನ್ಕಮ್ ಟ್ಯಾಕ್ಸ್ ಇಲಾಖೆಗೆ ರಿಪೋರ್ಟ್ ಮಾಡುತ್ತೆ. ಅದಕ್ಕಿಂತ ಕಡಿಮೆ ಇದ್ರೆ ರಿಪೋರ್ಟ್ ಮಾಡೋದಿಲ್ಲ, ಕೇವಲ ಟ್ರ್ಯಾಕ್ ಮಾಡಿ ಇಡ್ತಾರೆ ಅಷ್ಟೇ. ಅಂದ್ರೆ ಸಣ್ಣ ವಹಿವಾಟುಗಳನ್ನು ನಡೆಸುವಂತವರನ್ನ ವಾರ್ನಿಂಗ್ ಅಥವಾ ಟ್ರ್ಯಾಕಿಂಗ್ ಹೆಸರಲ್ಲಿ ನಿಯಂತ್ರಣದಲ್ಲಿ ಇಟ್ಟು ದೊಡ್ಡ ದೊಡ್ಡ ವಹಿವಾಟು ನಡೆಸುವವರ ಮೇಲೆ ಹೆಚ್ಚು ನಿಗಾ ಇಡೋದೇ ಈ ನಿಯಮದ ಉದ್ದೇಶ ಅಂತ ಹೇಳ್ಬೋದು. ಇದು ನಿಮ್ಮ ಗಮನದಲ್ಲಿರಬೇಕು. ಇನ್ನು ನೆಕ್ಸ್ಟ್ ನಿಯಮ ಅಂತ ಹೇಳಿದ್ರೆ ಕ್ಯಾಶ್ ಲಿಮಿಟ್, ನಗದು ಮಿತಿ. ಇದು ನಿಮಗೆ ಗೊತ್ತಿರಲೇಬೇಕು. ನೀವು ಪ್ರಾಪರ್ಟಿ ಇಷ್ಟಪಟ್ಟು ಟೋಕನ್ ಅಡ್ವಾನ್ಸ್ ನೀಡುವಾಗ ದಯವಿಟ್ಟು 20,000 ರೂಪಾಯಿಗಿಂತ ಹೆಚ್ಚು ಕ್ಯಾಶ್ ಅನ್ನ ನೀಡಬೇಡಿ. ಇದು ನಿಮ್ಮ ಒಳ್ಳೆಯದಕ್ಕೇನೆ. ನೋಡಿ, 20,000ಕ್ಕಿಂತ ಹೆಚ್ಚು ಅಂದ್ರೆ 30,000ನೋ 40,000 ರೂಪಾಯಿನೋ ಕ್ಯಾಶ್ ರೂಪದಲ್ಲಿ ನೀವು ಕೊಟ್ರಿ ಅಂತ ಹೇಳಿದ್ರೆ ನೀವು 100% ಪೆನಾಲ್ಟಿ ಕಟ್ಟಬೇಕಾದಂತ ಸಂದರ್ಭ ಬರ್ಬೋದು. ಅಂದ್ರೆ 40,000 ರೂಪಾಯಿ ಕ್ಯಾಶ್ ನೀಡಿದ್ರೆ 40,000 ರೂಪಾಯಿ ಪೆನಾಲ್ಟಿ ಕಟ್ಟಬೇಕಾಗಬಹುದು. ನೆನಪಿರ್ಲಿ, 20,000ದವರೆಗೆ ಮಾತ್ರ ಕ್ಯಾಶ್ ಅನ್ನ ನೀಡಿ. ಉಳಿದ ಮೊತ್ತವನ್ನ ಫೋನ್ ಪೇ ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ಡಿಜಿಟಲ್ ಆಗಿಯೇ ನೀವು ಪೇ ಮಾಡಬೇಕು. ಇದು ಕೇವಲ ನೀಡುವವರಿಗೆ ಮಾತ್ರ ಅಲ್ಲ, ಅದನ್ನ ಪಡೆಯುವವರಿಗೂ ಕೂಡ ಅನ್ವಯಿಸುತ್ತೆ. ಹಾಗಾಗಿ ಮಾರಾಟಗಾರರೇ ಆಗಿದ್ರು ಅಥವಾ ಅದನ್ನ ಪರ್ಚೇಸ್ ಮಾಡುವವರೇ ಆಗಿದ್ರು ಕ್ಯಾಶ್ ಅನ್ನ ಜಾಸ್ತಿ ಪಡೆಯೋದಿಕ್ಕೆ ಹೋಗಬೇಡಿ. 20,000ಕ್ಕಿಂತ ಜಾಸ್ತಿ ಹಣವನ್ನ ಕ್ಯಾಶ್ ರೂಪದಲ್ಲಿ ಪಡೆದ್ರೆ ನಿಮ್ಮ ಹತ್ರ ಅದಕ್ಕೆ ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಪೆನಾಲ್ಟಿ ಕಟ್ಟಬೇಕಾಗಿ ಬರ್ಬೋದು, ದಂಡ ಕಟ್ಟಬೇಕಾದಂತ ಪರಿಸ್ಥಿತಿ ಬರ್ಬೋದು. ಹುಷಾರಾಗಿರಿ. ಹಾಗಿದ್ರೆ ಈ ಟ್ರ್ಯಾಕಿಂಗ್ ಹೇಗೆ ಕೆಲಸ ಮಾಡುತ್ತೆ ಅಂತೇಳಿ ನೀವೀಗ ಕೇಳ್ಬೋದು. ನೋಡಿ, ಇಷ್ಟು ದೊಡ್ಡ ಜನಸಂಖ್ಯೆ ಇರುವಂತ ದೇಶದಲ್ಲಿ ಇದೆಲ್ಲ ಸುಲಭನಾ? ನೋಡಿ, ಎಲ್ಲ ಹೈ ವ್ಯಾಲ್ಯೂ ವಹಿವಾಟುಗಳು, ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಗಳು SFT ಮೂಲಕ ರಿಪೋರ್ಟ್ ಆಗ್ತವೆ. ಪ್ರತಿ ವರ್ಷ ಮೇ 31ರ ಒಳಗಾಗಿ ಎಲ್ಲಾ ರಿಜಿಸ್ಟ್ರಾರ್ಗಳು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ದಾಖಲೆಗಳನ್ನ ರಿಪೋರ್ಟ್ ಮಾಡಬೇಕಾಗತ್ತೆ. ನೋಡಿ, ಈ ರಿಪೋರ್ಟ್ ನಲ್ಲಿ AIS ಅಂದ್ರೆ ಆನ್ಯುವಲ್ ಇನ್ಫಾರ್ಮೇಶನ್ ಸ್ಟೇಟ್ಮೆಂಟ್ ಮತ್ತು TIS ಅಂದ್ರೆ ಟ್ಯಾಕ್ಸ್ ಪೇಯರ್ ಇನ್ಫಾರ್ಮೇಶನ್ ಸಮ್ಮರಿ ಇರುತ್ತೆ, ಅಂದ್ರೆ ಕಂಪ್ಲೀಟ್ ಆಗಿ ಇರುತ್ತೆ. ನೋಡಿ, ಇನ್ನು ಪ್ರಾಪರ್ಟಿ ಟ್ಯಾಕ್ಸ್ ಬಗ್ಗೆ ಒಂದು ಕ್ವಿಕ್ ಅಪ್ಡೇಟ್ ಅನ್ನು ನಾನು ನಿಮಗೆ ಕೊಡಬೇಕು. ಪ್ರಾಪರ್ಟಿ ಮಾರಾಟ ಮಾಡುವವರು ತೆರಿಗೆ ಕಟ್ಟಬೇಕೆ ಹೊರತು ಖರೀದಿಸುವವರಲ್ಲ. ಖರೀದಿಸುವವರಿಗೂ ಕೂಡ ITR ಫೈಲಿಂಗ್ ಇರುತ್ತೆ, ಆದ್ರೆ ಟ್ಯಾಕ್ಸ್ ಮಾರಾಟಗಾರರಿಗೆ ಅನ್ವಯಿಸುತ್ತೆ. ಫಾರ್ ಎಕ್ಸಾಂಪಲ್, ನೀವು 10 ಲಕ್ಷ ರೂಪಾಯಿ ಕೊಟ್ಟು ಖರೀದಿಸಿದ ಒಂದು ಪ್ರಾಪರ್ಟಿಯನ್ನ ಒಂದೆರಡು ವರ್ಷದ ನಂತರ 12 ಲಕ್ಷ ರೂಪಾಯಿಗೆ ಮಾರಿದ್ರೆ ಆ 2 ಲಕ್ಷ ಲಾಭಕ್ಕೆ ನೀವು ತೆರಿಗೆಯನ್ನ ಕಟ್ಟಬೇಕು. ನೋಡಿ, ನೀವು ಪ್ರಾಪರ್ಟಿ ಖರೀದಿಸಿ 24 ತಿಂಗಳ ಒಳಗೆ ಅದನ್ನ ಮಾರಿದ್ರೆ ಅದು ಶಾರ್ಟ್ ಟರ್ಮ್ ಆಗಿ ಸ್ಲ್ಯಾಬ್ ದರದಂತೆ ಅಂದ್ರೆ STCG ಅಂತ ಹೇಳ್ತೀವಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಇದಕ್ಕೆ ಅನ್ವಯ ಆಗುತ್ತೆ. 24 ತಿಂಗಳ ನಂತರ ನೀವು ಮಾರಿದ್ರೆ ಲಾಂಗ್ ಟರ್ಮ್ ಸ್ಲ್ಯಾಬ್ ಅಡಿಯಲ್ಲಿ ಅಂದ್ರೆ LTCG ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಸುಮಾರು 12.5% ವರೆಗೆ ಟ್ಯಾಕ್ಸ್ ಇದಕ್ಕೆ ಅನ್ವಯಿಸುತ್ತೆ. ಇನ್ನು ಖರೀದಿಸುವವರಿಗೆ ಬಂದ್ರೆ ನಿಮ್ಮ ಸಂಬಳ, ಸಾಲ ಅಥವಾ ಗಿಫ್ಟ್ ಎಲ್ಲವನ್ನ ಕೂಡ ITR ನಲ್ಲಿ ನೀವು ತೋರಿಸಬೇಕಾಗುತ್ತೆ. ಒಂದು ವೇಳೆ ಖರೀದಿಸುವ ಹಣಕ್ಕೆ ಯಾವುದೇ ಆದಾಯದ ಮೂಲ ಇಲ್ಲದೆ ಇದ್ರೆ ನೀವು ಆ ಮೊತ್ತದ ಮೇಲೆ 83.25% ವರೆಗೆ ತೆರಿಗೆಯನ್ನ ಕಟ್ಟಬೇಕಾಗಬಹುದು. ಸೊ ನೀವಿಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋ ವಿಷಯಗಳು ಏನು ಅಂತ ಹೇಳಿದ್ರೆ, ಮೊದಲನೇದು ಸ್ಟಾಂಪ್ ಡ್ಯೂಟಿ ಸಮಯದಲ್ಲೇ ಟ್ರ್ಯಾಕಿಂಗ್ ಆರಂಭವಾಗುತ್ತೆ, ಇದು ಗೊತ್ತಿರಲಿ. ಎರಡನೇದು ರಿಪೋರ್ಟಿಂಗ್ ಲಿಮಿಟ್ಸ್, ರಿಪೋರ್ಟಿಂಗ್ ಮಿತಿಯನ್ನ 30 ಲಕ್ಷದಿಂದ 45 ಲಕ್ಷಕ್ಕೆ ಏರಿಸಲಾಗಿದೆ. ಮೂರನೇದು ಪ್ರತಿ ವರ್ಷ ಮೇ 31 ರಿಪೋರ್ಟ್ ಮಾಡೋದಕ್ಕಿರುವಂತ ಕೊನೆಯ ದಿನ, ಲಾಸ್ಟ್ ಡೇಟು. ನಾಲ್ಕನೇದು ಟೋಕನ್ ಅಡ್ವಾನ್ಸ್ 20,000ಕ್ಕಿಂತ ಹೆಚ್ಚು ಕ್ಯಾಶ್ ರೂಪದಲ್ಲಿ ನೀಡೋದಿಕ್ಕೆ ಹೋಗಬೇಡಿ, ಪಡೆಯೋದಿಕ್ಕೂ ಹೋಗಬೇಡಿ. ಐದನೇದು ಪ್ಯಾನ್ ಕಾರ್ಡ್ ಲಿಮಿಟ್ಸ್ ಅನ್ನ 10 ಲಕ್ಷದಿಂದ 20 ಲಕ್ಷಕ್ಕೆ ಏರಿಸಲಾಗಿದೆ. ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ, ಇದರ ಬಗ್ಗೆ ಹುಷಾರಾಗಿರಿ. ನೋಡಿ, ನಿಮ್ಮ ಆದಾಯ, ಖರ್ಚು ಮತ್ತೆ ಟ್ಯಾಕ್ಸ್ ಈ ಮೂರು ಕೂಡ ಸರಿಯಾಗಿ ತಾಳೆಯಾಗ್ತಾ ಇದ್ರೆ ನೀವು ಭಯ ಪಡುವಂತ ಅಗತ್ಯ ಇಲ್ಲ. ಆದಾಯದ ಮೂಲ ಸರಿಯಾಗಿ ಇಲ್ಲದೆ ಇದ್ರೆ ಮಾತ್ರ ನಿಮಗೆ ನೋಟಿಸ್ ಬರ್ಬೋದು. ಸೊ ಇದರ ಬಗ್ಗೆ ಹುಷಾರಾಗಿರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ ಅಥವಾ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು, ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂತ ಹೇಳಿ ಯಾರ್ಯಾರು ಯೋಚನೆ ಮಾಡ್ತಾ ಇರ್ತಾರಲ್ವಾ ಅಂಥವರಿಗೆ ಇದನ್ನು ದಯವಿಟ್ಟು ಶೇರ್ ಮಾಡಿ. ಹಾಗೆಯೇ ಬಾಸ್ ವಾಲಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.